ಈಗ ಎಷ್ಟು ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ? ಬಿಕಾಸ್ ಅವರೆಲ್ಲ ಅಂದಿದ್ದಕ್ಕೆ ಅಂತ ಅನ್ಸುತ್ತೆ, ನಿಮ್ಮಲ್ಲಿರೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕೂಡ ಆಚೆ ಬಂದು ನನಗೆ ಶಾಕಿಂಗ್ ಏನಂದರೆ, ನಮ್ಮ ಮನೆಯವ್ರಿಗೂ ಶಾಕಿಂಗು. ಇವಳು ಒಂದು ದಿನ ಒಂದು ರನ್ನಿಂಗ್ ರೇಸ್ ಆಡ್ದವಳಲ್ಲ, ಇವಳು ಒಂದು ದಿನ ಒಂದು ಯಾವುದೋ ಒಂದು ಬಾಸ್ಕೆಟ್ಗೆ ಒಂದು ಬಾಲ್ ಹಾಕ್ದವಳಲ್ಲ, ಇವಳು ಕ್ಯಾಚ್ ಹಿಡ್ದವಳಲ್ಲ, ಅಷ್ಟೆಲ್ಲ ಆಡ್ಬಿಟ್ಲಲ್ಲ ಅಂತ ನನಗೇ ಶಾಕ್ ಆಗ್ತಿದೆ. ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇದೆ. ಐ ಆಮ್ ನಾಟ್ ಇವನ್ ಕಿಡಿಂಗ್ ಮಂಗಳ ಅವರೇ. ನನಗೆ ಇವಾಗ ನಾನು ಏನು ಬೇಕಾದ್ರೂ ಮಾಡ್ತೀನಿ ಲೈಫಲ್ಲಿ, ಏನು ಬೇಕಾದ್ರೂ ಫೇಸ್ ಮಾಡ್ತೀನಿ, ಎಷ್ಟು ಕಷ್ಟ ಬಂದರೂ ತೊಗೋತೀನಿ, ಮುನ್ನುಗ್ತೀನಿ, ನಾನು ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಹಿಂಜರಿಯಲ್ಲ ಅನಿಸ್ಬಿಟ್ಟಿದೆ ನನಗೆ ಇವಾಗಂತೂ. ಅದು ಒಂದಕ್ಕೋಸ್ಕರ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ ಈ ಒಂದು ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ಗಾಗಲಿ ಜರ್ನಿಗಾಗಲಿ. ಆಮ್ ಅ ಡಿಫ್ರೆಂಟ್ ಪರ್ಸನ್. ನನಗೇನು ಅಲ್ಲಾಡ್ಸೋಕ್ಕಾಗಲ್ಲ, ನಥಿಂಗ್ ಕ್ಯಾನ್ ಶೇಕ್ ಮೀ. ನೀವು ನೋಡಿದಿರಲ್ಲ, ಅಂತಂಥವ್ರ ಜೊತೆ ನಾನು ಡೀಲ್ ಮಾಡ್ಕೊಂಡು ಬಂದಿದ್ದೀನಿ ಆ ಕಂಟೆಸ್ಟೆಂಟ್ಸ್ ಜೊತೆ. ಅಂದರೆ ಎಲ್ಲರೂ ಹೇಳೋದು ಅದೇ, ದಿಸ್ ಇಸ್ ಲೈಕ್ ದ ವರ್ಸ್ಟ್ ಟ್ರೊಮ್ಯಾಟಿಕ್ ಸೀಸನ್. ಅಂದರೆ ನೀವುಗಳು ಹೆಂಗಿದ್ರಿ ಗೊತ್ತಿಲ್ಲ, ನಮ್ಗೆ ಇಂಟ್ರೆಸ್ಟಿಂಗ್ ಆಗಿ ಮಜಾ ತೊಗೊಂಡ್ವಿ ನಾವೆಲ್ಲ, ಬಟ್ ನೀವುಗಳೆಲ್ಲ ನೆಕ್ಸ್ಟ್ ಲೆವೆಲ್ ಇದ್ರಿ ಅಂತ. ಸೊ ಅಂಥವ್ರ ಜೊತೆ ಡೀಲ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಐ ಕ್ಯಾನ್ ಫೇಸ್ ಎನಿಥಿಂಗ್ ಇವಾಗ ಜೀವನದಲ್ಲಿ. ಈಗೇನಾದರೂ ಬೇಜಾರಿದೆಯಾ? ಅಂದರೆ ಮುಂಚೆನೇ ನಾನು ಈ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ, ಈ ಥರ ಎಲ್ಲ ಆಟ ಆಡ್ಕೊಂಡು ಬಂದಿದ್ದಿದ್ರೆ ಇವತ್ತು ಟಾಪ್ 5 ಇರ್ತಾ ಇದ್ದೆ ಅಂತ. ಇಲ್ಲ, ನನಗೆ ಈಗಲೂ ಅನಿಸುತ್ತೆ ನಮ್ಮ ಟಾಪ್ 5 ಟಾಪ್ 3 ಕಂಟೆಸ್ಟೆಂಟ್ ಅಂತ. ನನಗೆ ಅಲ್ಲಿ ಒಳಗಡೆ ಇರೋರು ಎಷ್ಟೋ ಜನಕ್ಕಿಂತ ನನ್ನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ನಾನು ಆ್ಯಕ್ಚುಲಿ ಅವ್ರುಗಳಿಗಿಂತ ಏನೋ ದಬಾಕಿದ್ದೀನಿ ಅಂತ ನನಗನ್ಸುತ್ತೆ. ಐ ಡಿಸರ್ವ್ ಟು ಬಿ ದೇರ್, ಬಟ್ ಐ ರೆಸ್ಪೆಕ್ಟ್ ದಿ ಒಪಿನಿಯನ್. ಇದು ಜನದ ವೋಟಿಂಗಿಂದ ಆಗಿದೋ ಅಥವಾ ಏನರಿಂದ ನನ್ನನ್ನು ಆಚೆ ಕಳಿಸಿರೋದೋ ನನಗೆ ಗೊತ್ತಿಲ್ಲ. ಬಟ್ ಅದೊಂದು ಬೇಜಾರಿದೆ ನಂಗೆ. ಆ ಲಾಸ್ಟ್ ವೀಕಿಗೋಸ್ಕರ ನಾನು ಇಷ್ಟು 100 ದಿನಗಳು ಹೊಡೆದಾಡಿದ್ದೆ, ಆ ಲಾಸ್ಟ್ ವೀಕಿಗೋಸ್ಕರ, ಫಿನಾಲೆಗೋಸ್ಕರ. ಬಟ್ ಅದೊಂದು ಬೇಜಾರಿದೆ. ಅದ್ರ ಬಿಟ್ಟು ನಾನು ಇನ್ನೇನು ಇಂಪ್ರೂವ್ ಮಾಡ್ಕೋಬೇಕಾಗಿಲ್ಲ. ಬಿಕಾಸ್ ನಾನು ಎಲ್ಲ ಥರ ಆಡಿದ್ದೀನಿ ಈ ಗೇಮ್ನ, ಆ್ಯಂಡ್ ಎಲ್ಲ ಥರ ಅನುಭವಿಸಿದ್ದೀನಿ ನಾನು ಒಂದೊಂದು ಕ್ಷಣನೂ. ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ ನನಗೆ. ಓಕೆ, ದೆನ್